ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ LMSಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ರೀ ಮಹೇಶ್ ಹಡಪದ್, ಸಹಾಯಕ ಪ್ರಾಧ್ಯಾಪಕನಾಗಿ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಶ್ರೀ ಸಿ ನಾರಾಯಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಾವಳಗಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸೊ ಅಧ್ಯಾಯ 5ನೇ ಈ ಸೆಷನ್ನ ಟಾಪಿಕ್ ಯಾವುದಪ್ಪ ಅಂದರೆ ರೀಸನ್ಸ್ ಫಾರ್ ಗ್ರೋತ್ ಆಫ್ ಇಂಡಿಯನ್ ಸರ್ವಿಸ್ ಸಿನಾರಿಯೋ. ಸೊ ರೀಸನ್ಸ್ ಫಾರ್ ಗ್ರೋತ್ ಆಫ್ ಸರ್ವಿಸಸ್ ಇನ್ ಇಂಡಿಯನ್ ಸಿನಾರಿಯೋ ಅಂತ ಆಗಬೇಕಾಗಿತ್ತು ಟಾಪಿಕ್ಕು. ಓಕೆ, ಸೊ ಏನಪ್ಪ ಅಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಸರ್ವಿಸ್ ಮಾರ್ಕೆಟಿಂಗ್ ಗ್ರೋತ್ ಆಗಲಿಕ್ಕೆ ಏನೇನು ಕಾರಣ ಅಥವಾ ಯಾವ್ಯಾವ ಫ್ಯಾಕ್ಟರ್ಸ್ ಸರ್ವಿಸ್ ಮಾರ್ಕೆಟ್ನ ಗ್ರೋತ್ ಆಗಲಿಕ್ಕೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇದಾವೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಗ್ರೋತ್ ಆಫ್ ಸರ್ವಿಸ್ ಇಂಡಸ್ಟ್ರೀಸ್ ಕ್ಯಾನ್ ಬಿ ಟ್ರೇಸ್ ಟು ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ ಆ್ಯಂಡ್ ಸೋಷಿಯಲ್ ಕಲ್ಚರಲ್ ಚೇಂಜಸ್ ದ್ಯಾಟ್ ಹ್ಯಾವ್ accompanied it. So growth of service industry can be traced to Indian economic development of society and socio-cultural changes that have accompanied it. ಅಂದರೆ ಏನಪ್ಪ ಅಂದರೆ ಸೊ ಯಾವುದೋ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಥವಾ ಸೋಷಿಯೋ ಮತ್ತು ಕಲ್ಚರಲ್ ಚೇಂಜ್ ಆಗಬೇಕಾರಲ್ಲಿ ಸರ್ವಿಸ್ ಮಾರ್ಕೆಟಿಂಗ್ ಅಥವಾ ಸರ್ವಿಸ್ ಇಂಡಸ್ಟ್ರಿ ಏನಪ್ಪ ಅಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಇದೆ. ಮತ್ತು ಸರ್ವಿಸ್ ಗ್ರೋತ್ ಆಗಬೇಕಾದ್ರೆ ಅಲ್ಲಿ ಎಕನಾಮಿಕ್ ಡೆವಲಪ್ಮೆಂಟು ಸಹಿತ ಏನಪ್ಪ ಅಂದ್ರೆ ಬಹಳಷ್ಟು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಇದೆ. ಸೊ ಹೀಗಾಗಿ ಒಂದಕ್ಕೊಂದು ಏನಪ್ಪ ಅಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ಕೋರಿಲೇಷನ್ ಇದು ಹೊಂದಿದೆ. ಚೇಂಜಿಂಗ್ ಎನ್ವಿರಾನ್ಮೆಂಟಲ್ ಫೋರ್ಸಸ್ ಬ್ರಾಟ್ ಔಟ್ ದ ಸರ್ವಿಸಸ್ ಇನ್ ಫೋರ್ ಫ್ರಂಟ್ ಆಫ್ ದಿ ಎಕನಾಮಿ. ಸೊ ಏನಪ್ಪ ಅಂದ್ರೆ ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಹೆಂಗಾಗ್ತದಪ್ಪ ಅಂದ್ರೆ ಮೊದಲು ಇಂಡಸ್ಟ್ರಿ ಬೇಸ್ ಇತ್ತು ಅಥವಾ ಮೊದಲು ಉದ್ಯಮಗಳ ಮೇಲೆ ಅಥವಾ ಕೈಗಾರಿಕೆಗಳ ಮೇಲೆ ಬಹಳಷ್ಟು ಏನಪ್ಪ ಅಂದ್ರೆ ಫೋಕಸ್ನ ಮಾಡ್ತಾಯಿದ್ರು. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಆ ಕೈಗಾರಿಕೆಗಳಿಗೆ ಈಗಿರುವಂಥ ಜನಸಂಖ್ಯೆಗೆ ಅಥವಾ ಈಗಿರುವಂಥ ಜನರಿಗೆ ಏನಪ್ಪ ಅಂದರೆ ಎಲ್ಲ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಹಿಂಗಾಗಿ ಏನಪ್ಪ ಅಂದ್ರೆ ಸೊ ಏನಾದರೂ ಒಂದು ಚೇಂಜ್ ಬೇಕಾಗಿತ್ತು. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಅದು ಯಾವುದನ್ನು ಫೋರ್ಸ್ ಮಾಡ್ತಪ್ಪ ಅಂದ್ರೆ ಸರ್ವಿಸಸ್ ಇನ್ ಫೋರ್ ಫ್ರಂಟ್ ಅಂದ್ರೆ ಮುಂಚೂಣಿಯಲ್ಲಿ ಬರಲಿಕ್ಕೆ ಏನಪ್ಪ ಅಂದ್ರೆ ಆರ್ಥಿಕತೆ ಮುಂಚೂಣಿಯಲ್ಲಿ ಬರಲಿಕ್ಕೆ ಏನಪ್ಪ ಅಂದ್ರೆ ಅದೊಂದು ಸಹಿತ ಏನಪ್ಪ ಅಂದ್ರೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿದೆ. Those environmental forces separately or in combination create new type of service. ಸೊ ಈಗಿರುವಂಥ ಎನ್ವಿರಾನ್ಮೆಂಟಲ್ ಚೇಂಜಸ್ ಏನಪ್ಪ ಅಂದ್ರೆ ಕಾಂಬಿನೇಷನ್ನಲ್ಲಿ ಏನಪ್ಪ ಅಂದ್ರೆ ಸೆಪ್ರೇಟ್ಲಿ ಅಥವಾ ಕಾಂಬಿನೇಷನ್ ಆಗಿ ಏನಪ್ಪ ಅಂದ್ರೆ ಹೊಸ ಟೈಪ್ ಆಫ್ ಸರ್ವಿಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಮೊದಲನೇ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟ್ರಿ ಏನಪ್ಪ ಅಂದ್ರೆ ಇಂಡಿಯನ್ ಸರ್ವಿಸ್ ಮಾರ್ಕೆಟ್ನ ಗ್ರೋ ಆಗಲಿಕ್ಕೆ ಏನಪ್ಪ ಅಂದ್ರೆ ಎಕನಾಮಿಕ್ ಅಪ್ಲಯನ್ಸ್ ಅಥವಾ ಆರ್ಥಿಕವಾದ ಏನಪ್ಪ ಅಂದ್ರೆ ಕಾರಣಗಳು. ಸೊ ಒನ್ ಆಫ್ ದ ಕೀ ಫ್ಯಾಕ್ಟರ್ ಫಾರ್ ದಿ ಗ್ರೋತ್ ಆಫ್ ಡಿಮ್ಯಾಂಡ್ ಫಾರ್ ಸರ್ವಿಸಸ್ ಎಕನಾಮಿಕ್ ಅಪ್ಲಯನ್ಸ್. ಸೊ ಆರ್ಥಿಕ ಕಾರಣ ಸಹಿತಪ್ಪ ಅಂದ್ರೆ ಆರ್ಥಿಕತೆಯ ಒಂದು ಕಾರಣ ಸಹಿತಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಏನಪ್ಪ ಅಂದ್ರೆ ಸರ್ವಿಸ್ ಇಂಡಸ್ಟ್ರಿ ಮುಂದೆ ಬರಲಿಕ್ಕೆ ಏನಪ್ಪ ಅಂದ್ರೆ ಕಾರಣ ಆಗುತ್ತೆ. So the size of middle income consumer is rising fast and the percentage of very poor household is declining. ಏನಪ್ಪ ಅಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಮಧ್ಯಮ ವರ್ಗದವ್ರ ಪ್ರಮಾಣ ಏನಪ್ಪ ಅಂದ್ರೆ ಬಹಳಷ್ಟು ಜಾಸ್ತಿ ಆಗ್ತಿದೆ. ಮೊದಲು ಏನಪ್ಪ ಅಂದ್ರೆ ಭಾರತ ಒಂದು ಬಡ ದೇಶ ಅಂತೇಳಿ ಬಿಂಬಿಸ್ತಾ ಇದ್ರು, ಬಟ್ ಈಗ ಹಂಗಿಲ್ಲ. ಸೊ ಭಾರತದಲ್ಲಿ ಮಧ್ಯಮ ಆದಾಯದ ಜನರು ಅಥವಾ ಮಧ್ಯಮ ವರ್ಗದ ಜನರು ಏನಪ್ಪ ಅಂದ್ರೆ ಸಂಖ್ಯೆ ಏನಪ್ಪ ಅಂದ್ರೆ ಬಹಳಷ್ಟು ರ್ಯಾಪಿಡ್ ಆಗಿ ಗ್ರೋತ್ ಆಗ್ತಿದೆ ಮತ್ತು ಬಡವರ ಸಂಖ್ಯೆ ಏನಪ್ಪ ಅಂದ್ರೆ ಡಿಕ್ಲೈನ್ ಆಗುವಂಥ ಟ್ರೆಂಡ್ ಇದೆ. The rural household in upper income category are growing at much faster pace than the urban household in the corresponding categories. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ರೂರಲ್ ಹೌಸ್ಹೋಲ್ಡ್ ಅಂದ್ರೆ ಏನಪ್ಪ ಅಂದ್ರೆ ಗ್ರಾಮೀಣದಾಗಿರುವಂಥ ಮನೆಗಳು ಆಗಿರ್ಬೋದು, ಮನೆತನಗಳಾಗಿರ್ಬೋದು, ಏನಪ್ಪ ಅಂದ್ರೆ ಅಲ್ಲಿರುವಂಥ ಜನರ ಏನಪ್ಪ ಅಂದ್ರೆ ಅಪ್ಪರ್ ಇನ್ಕಮ್ ಕ್ಯಾಟಗರಿ ಏನಪ್ಪ ಅಂದ್ರೆ ಗ್ರೋವಿಂಗ್ ಅಟ್ ಮಚ್ ಫಾಸ್ಟರ್ ಪೇಸ್ ದ್ಯಾನ್ ದಿ ಅರ್ಬನ್ ಹೌಸ್ ಹೋಲ್ಡ್ಸ್. ಸೊ ಅರ್ಬನ್ ಪೀಪಲ್ಗೆ ಏನಪ್ಪ ಅಂದ್ರೆ ರೂರಲ್ ಇರುವಂಥ ರಿಚರ್ ಪೀಪಲ್ ಏನಪ್ಪ ಅಂದ್ರೆ ಬಹಳಷ್ಟು ಫಾಸ್ಟಾಗಿ ಗ್ರೋತ್ ಆಗ್ತದೆ. ಇದು ಸಹಿತ ಏನಪ್ಪ ಅಂದ್ರೆ ಸರ್ವಿಸ್ ಸೆಕ್ಟರ್ ಗ್ರೋ ಆಗಲಿಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ. ಎರಡನೇ ಕಾರಣ ಏನಪ್ಪ ಅಂದ್ರೆ ಚೇಂಜಿಂಗ್ ರೋಲ್ ಆಫ್ ವುಮೆನ್. ಸೊ ಮೊದಲು ಏನಪ್ಪ ಅಂದ್ರೆ ಮಹಿಳೆಯರು ಯಾವುದಕ್ಕೆ ಸೀಮಿತ ಆಗಿದ್ರಪ್ಪ ಅಂದ್ರೆ ಮನೆಯ 4 ಗೋಡೆಗಳ ಮಧ್ಯೆ ಮಾತ್ರ ಅವ್ರಿಗೆ ಏನಪ್ಪ ಅಂದ್ರೆ ಸ್ಥಾನನ ಒದಗಿಸಲಾಗಿತ್ತು. ಅವ್ರ ಕೆಲಸ ಏನಪ್ಪ ಅಂದ್ರೆ ಮನೆಗೆ ಬೇಕಾದಂಥ ಅಡುಗೆನ ಮಾಡೋದು, ಬಟ್ಟೆ ಒಗೆದಾಗಿರ್ಬೋದು, ಇವುಗಳಿಗೆ ಮಾತ್ರ ಏನಪ್ಪ ಅಂದ್ರೆ ಸೀಮಿತ ಆಗಿತ್ತು. ಈಗ ಹಂಗಿಲ್ಲ. ಸೊ ಮಹಿಳೆಯರು ಸಹಿತ ಏನಪ್ಪ ಅಂದ್ರೆ ಈಕ್ವಲ್ ಆಗಿ ಏನಪ್ಪ ಅಂದ್ರೆ ಆ ಒಂದು ಮನೆಯ ಏನಪ್ಪ ಅಂದ್ರೆ ಆರ್ಥಿಕತೆಯ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಮತ್ತು ಅವರು ಸಹಿತ ಏನಪ್ಪ ಅಂದ್ರೆ ಮನೆಗೆ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೊ ಟ್ರೆಡಿಷನಲಿ ಇಂಡಿಯನ್ ವುಮೆನ್ ವಾಸ್ ಕನ್ಫೈನ್ಡ್ ಟು ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್. ಆಲ್ರೆಡಿ ಹೇಳಿದಾಗ ಏನಪ್ಪ ಅಂದ್ರೆ ಕೇವಲ ಮನೆಯಲ್ಲಿರುವಂಥ ಕೆಲಸಗಳಿಗೆ ಮಾತ್ರ ಏನಪ್ಪ ಅಂದ್ರೆ ಇಂಡಿಯನ್ ವುಮೆನ್ ಏನಪ್ಪ ಅಂದ್ರೆ ಕನ್ಫೈನ್ಡ್ ಆಗಿದ್ರು ಅಥವಾ ಅದಕ್ಕೆ ಮಾತ್ರ ಸೀಮಿತ ಆಗಿದ್ರು.
but with the changing time there has been a change in the traditional way of thinking in the society. So ಏನು ಹೆಂಗೆ ಟೈಮ್ ಚೇಂಜ್ ಆಗತ್ತಲ್ಲ ಹಂಗೆ ಜನರ ಸಮಾಜದ ಒಂದು ಥಿಂಕಿಂಗ್ ಸಹಿತ ಏನಪ್ಪ ಅಂದ್ರೆ ಚೇಂಜ್ ಆಯಿತು. ಸೊ ವುಮೆನ್ ಈಗ ಏನಪ್ಪ ಅಂದ್ರೆ ಆರ್ ಅಲೌಡ್ ನಾವು, ಸೊ ನಾವು ಅಲೌಡ್ ಟು ವರ್ಕ್. ಸೊ ಈಗಿರುವಂಥ ಮಹಿಳೆಯರು ಏನಪ್ಪ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಏನಪ್ಪ ಅಂದ್ರೆ ಅವಕಾಶಗಳನ್ನ ಕೊಡಲಾಗಿದೆ. ದೇ ಆರ್ ಎಂಪ್ಲಾಯ್ಡ್ ಇನ್ ಡಿಫೆನ್ಸ್ ಸರ್ವಿಸಸ್ ಆಗಿರ್ಬೋದು. ನೀವೆಲ್ಲ ನೋಡ್ತಾ ಇದ್ದಾರೆ ಈಗ ಆರ್ಮಿಯಲ್ಲೂ ಸಹಿತ ಏನಪ್ಪ, ಇಂಡಿಯನ್ ಆರ್ಮಿಯಲ್ಲೂ ಸಹಿತ ಅಥವಾ BSF ಆಗಿರ್ಬೋದು, ಇಂಡಿಯನ್ ನೇವಿ ಆಗಿರ್ಬೋದು, ಇಂಡಿಯನ್ ಏರ್ಕ್ರಾಫ್ಟ್ ಆಗಿರ್ಬೋದು. ಸೊ ಈ ರೀತಿಯಾಗಿರುವಂಥ ಇಂಡಸ್ಟ್ರಿಗಳಲ್ಲಿ ಸಹಿತ ಏನಪ್ಪ ಅಂದ್ರೆ ಮಹಿಳೆಯರು ಸರ್ವಿಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೊಲೀಸ್ ಸರ್ವಿಸಸ್ ಆಗಿರ್ಬೋದು, ಪೋಸ್ಟಲ್ ಸರ್ವಿಸ್ ಆಗಿರ್ಬೋದು, ಸಾಫ್ಟ್ವೇರ್ ಇಂಡಸ್ಟ್ರಿ ಆಗಿರ್ಬೋದು, ಹೆಲ್ತ್ ಸರ್ವಿಸ್ ಆಗಿರ್ಬೋದು, ಹಾಸ್ಪಿಟಲ್ ಸರ್ವಿಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು, ಮತ್ತು ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ BPO ಅಥವಾ IT ಕಂಪ್ನೀಸ್ ಆಗಿರ್ಬೋದು. ಸೊ ಇವೆಲ್ಲಗಳಲ್ಲಿ ಸಹಿತ ಏನಪ್ಪ ಅಂದ್ರೆ ಮಹಿಳೆಯರ ಪ್ರಮಾಣ ಏನಪ್ಪ ಅಂದ್ರೆ ಹೆಚ್ಚಿಗೆ ಆಗ್ತಾ ಇದೆ. ಸೊ ಇದು ಸಹಿತ ಏನಪ್ಪ ಅಂದ್ರೆ ಸರ್ವಿಸ್ ಸೆಕ್ಟರ್ ಗ್ರೋ ಆಗಲಿಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ. ಮೂರನೇದು ಕಾರಣ ಯಾವುದಪ್ಪ ಅಂದ್ರೆ ಕಲ್ಚರಲ್ ಚೇಂಜಸ್ ಅಥವಾ ಸಾಂಸ್ಕೃತಿಕ ಬದಲಾವಣೆಗಳು. ಸೊ ಮೊದಲಿನ ಇಂಡಿಯನ್ ಕಲ್ಚರ್ಗೂ ಮತ್ತು ಈಗಿನ ಇಂಡಿಯನ್ ಕಲ್ಚರ್ಗೂ ಬಹಳಷ್ಟು ವ್ಯತ್ಯಾಸಗಳಾಗಿವೆ. ಸೊ ಚೇಂಜ್ ಇಸ್ ದಿ ಅಂಡರ್ಲೈಯಿಂಗ್ ಫಿಲಾಸಫಿ ಆಫ್ ಕಲ್ಚರ್. ಪ್ಲೇಸ್ ಆಫ್ ಚೇಂಜ್ ಇನ್ ಇಂಡಿಯನ್ ಕಲ್ಚರ್ ಈಸ್ ನಾಟ್ ಯೂನಿಫಾರ್ಮ್. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಭಾರತದಲ್ಲಿರುವಂಥ ಕಲ್ಚರ್, ಮೊದಲಿನ ಕಲ್ಚರು ಈಗಿನ ಕಲ್ಚರ್ ಬಹಳಷ್ಟು ಚೇಂಜ್ ಆಗಿದೆ. ಹವೆವರ್ ಡ್ಯೂರಿಂಗ್ ದ ಲಾಸ್ಟ್ ಸೆಂಚುರಿ ದ ಪ್ರಾಕ್ಟೀಸ್ ಆಫ್ ಚೇಂಜ್ ಆರ್ ಪ್ರಾಮಿನೆಂಟ್. ಲಾಸ್ಟ್ ಒಂದು ಸೆಂಚುರಿ ಒಳಗೆ ಏನಪ್ಪ ಅಂದ್ರೆ ಇಂಡಿಯನ್ ಕಲ್ಚರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ದ ಎಮರ್ಜೆನ್ಸ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲಿ ಸಿಸ್ಟಮ್ ಇನ್ ಪ್ಲೇಸ್ ಆಫ್ ಟ್ರೆಡಿಷನಲ್ ಜಾಯಿಂಟ್ ಫ್ಯಾಮಿಲಿ ಕ್ರಿಯೇಟ್ಸ್ ಅ ಡಿಮ್ಯಾಂಡ್ ಫಾರ್ ಪೋಸ್ಟ್ ಸರ್ವಿಸಸ್ ಲೈಕ್ ಎಜುಕೇಷನ್, ಹೆಲ್ತ್ ಕೇರ್, ಎಂಟರ್ಟೈನ್ಮೆಂಟ್, ಟೆಲಿಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟ್, ಟೂರಿಸಮ್ ಆ್ಯಂಡ್ ಸೊ. ಸೊ ಮೊದಲು ಹೆಂಗಿತ್ತಪ್ಪ ಅಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ. ಸೊ ಈ ರೀತಿಯಾಗಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ ಏನಪ್ಪ ಅಂದರೆ ಸರ್ವಿಸಸ್ಗಳಿಗೆ ಯಾವ ಸರ್ವಿಸಸ್ಗಳ ಡಿಮ್ಯಾಂಡ್ ಇದೆ ಅಂತ ಅಂದರೆ ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಮತ್ತು ಟೂರಿಸಮ್ ಫೆಸಿಲಿಟೀಸ್ಗಳು ಅಥವಾ ಟೂರಿಸಮ್ ಸರ್ವಿಸಸ್ಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ IT ರೆವಲ್ಯೂಷನ್. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೆವಲ್ಯೂಷನ್ ಅಥವಾ ಮಾಹಿತಿ ತಂತ್ರಜ್ಞಾನ ಒಂದು ಕ್ರಾಂತಿ ಏನಪ್ಪ ಅಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ಮುಂಚೂಣಿಯಲ್ಲಿದೆ. ಸೊ ಮೊದಲು ಏನಪ್ಪ ಅಂದ್ರೆ ಭಾರತಪ್ಪ ಅಂದರೆ ಕೇವಲ ಇಂಡಸ್ಟ್ರಿಯಲ್ ಬೇಸ್ಡ್ ಎಕ್ಸಾಮ್ ಇತ್ತು. ಈಗೇನಪ್ಪ ಅಂದ್ರೆ IT ರೆವಲ್ಯೂಷನ್ ಲಾಸ್ಟ್ 15 ವರ್ಷದಿಂದ ಫಾರ್ ದ ಲಾಸ್ಟ್ 15 years ಏನಪ್ಪ ಅಂದ್ರೆ ಇನ್ ಇಂಡಿಯಾ IT ಬಿಕಮ್ ಒನ್ ಆಫ್ ದ ಕೀ ಸರ್ವಿಸ್ ಬಿಸ್ನೆಸ್ ಇನ್ ಇಂಡಿಯಾ. ಸೊ ಏನಪ್ಪ ಅಂದ್ರೆ ಲಾಸ್ಟ್ 15 ವರ್ಷ ಒಳಗೆ IT ಹೆಂಗೆ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಯಾವ ರೀತಿಯಾಗಿ ಗ್ರೋ ಆಗಿದೆಪ್ಪ ಅಂದ್ರೆ ನಂಬರ್ 1 ಎಕ್ಸ್ಪೋರ್ಟಿಂಗ್ ಕಂಟ್ರಿ ಇಂಡಿಯಾ ಅಂತ ಹೇಳ್ಬೋದು. ಇಡೀ ವರ್ಲ್ಡ್ನಲ್ಲಿ ಏನಪ್ಪ ಅಂದ್ರೆ IT ಎಕ್ಸ್ಪೋರ್ಟಿಂಗ್ ಕಂಟ್ರಿ ಯಾವುದಪ್ಪ ಅಂದ್ರೆ ಇಂಡಿಯಾ. ಸೊ ಏನಪ್ಪ ಅಂದ್ರೆ ಇಂಡಿಯಾ ಹ್ಯಾಸ್ ದಿ ಲಾರ್ಜೆಸ್ಟ್ ಸಾಫ್ಟ್ವೇರ್ ಸ್ಕಿಲ್ಡ್ ಪಾಪ್ಯುಲೇಷನ್ ಇನ್ ದಿ ವರ್ಲ್ಡ್. ಸೊ ಆಲ್ರೆಡಿ ಹೇಳ್ದಂಗೆ ಏನಪ್ಪ ಅಂದ್ರೆ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಇಂಡಿಯಾ ಆಗಿದೆ. ಮತ್ತು ಇಂಡಿಯನ್ ಸಾಫ್ಟ್ವೇರ್ ಪರ್ಸನಲ್ ಹೆಂಗಿದಾರಪ್ಪ ಅಥವಾ ಇಂಡಿಯನ್ ಇದು ಏನಪ್ಪ ಅಂದ್ರೆ ಪಾಪ್ಯುಲೇಷನ್ ಅಂದರೆ ಹೆಂಗಿದೆಪ್ಪ ಅಂದ್ರೆ ಸಾಫ್ಟ್ವೇರ್ ಸ್ಕಿಲ್ಗಳನ್ನು ಭಾಳಷ್ಟು ಹೊಂದಿದಂಥ ಇದು. ಸೊ ಯಾವುದೇ ದೇಶದ ಎಕನಾಮಿಕ್ ಅವ್ರಿಗೆ ಅಲ್ಲೇನಪ್ಪ ಅಂದ್ರೆ ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ನಮ್ಮ ದೇಶದ ಏನಪ್ಪ ಅಂದ್ರೆ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇರ್ತಾರೆ. So the domestic market as well as the international market has grown substantially. ಸೊ ಏನಪ್ಪ ಅಂದ್ರೆ IT ಸೆಕ್ಟ್ರಲ್ಲಿ ಏನಪ್ಪ ಅಂದ್ರೆ ಆರ್ಥಿಕ ಸ್ವದೇಶೀಯ ಅಥವಾ ದೇಶೀಯ ಮಾರುಕಟ್ಟೆ ಆಗಿರ್ಬೋದು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಹಿತ ಏನಪ್ಪ ಅಂದ್ರೆ ನಮ್ಮ ದೇಶದ ಆರ್ಥಿಕತೆ ಭಾಳಷ್ಟು ಏನಪ್ಪ ಅಂದ್ರೆ IT ರೆವಲ್ಯೂಷನ್ ಆಗಿದೆ. ಸೊ ರಿಯಲೈಸಿಂಗ್ ದಿ ಪೊಟೆನ್ಷಿಯಲ್ ಫಾರ್ ದಿಸ್ ಏರಿಯಾ ಮೆನಿ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ಮೇಡ್ IT ಆಸ್ ದೇರ್ ಮೋಸ್ಟ್ ಪ್ರಿಯಾರಿಟೈಸ್ಡ್ ಸೆಗ್ಮೆಂಟ್. ಸೊ ಏನಪ್ಪ ಅಂದ್ರೆ ಬಹಳಷ್ಟು ಪ್ರಿಯಾರಿಟಿ ಕೊಟ್ಟರು ಮತ್ತು ಏನಪ್ಪ ಅಂದ್ರೆ ಸೆಗ್ಮೆಂಟ್ ಸ್ಟೇಟ್ಸ್ ಸಚ್ ಆಸ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ನೋಡ್ತೀವಿ ಬೆಂಗಳೂರು ಏನಪ್ಪ ಅಂದ್ರೆ IT ಹಬ್ ಅಂತಲೇ ಕರಿತೀವಿ ಬೆಂಗಳೂರಲ್ಲಿ. ಸೊ ಭಾರತದಲ್ಲಿ ಅತಿ ಹೆಚ್ಚು IT ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಆಗೋದು ಬೆಂಗಳೂರಿಂದನೇ. ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂದ್ರೆ ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ದೆಹಲಿ ಸಹಿತ ಏನಪ್ಪ ಅಂದ್ರೆ ಸಬ್ಸ್ಟ್ಯಾನ್ಷಿಯಲಿ ಗ್ರೋತ್ ಆಗಿದೆ ಅಲ್ಲಿ. ಸೊ ಮೊದಲ ಪ್ಲೇಸ್ ಯಾವುದಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯಾವುದಪ್ಪ ಅಂದ್ರೆ ಬೆಂಗಳೂರು ಸಹಿತ. ಸೊ ಈ ರೀತಿಯಾಗಿ IT ರೆವಲ್ಯೂಷನ್ ಆಗಿರೋದ್ರಿಂದ BPO ಆಗಿರ್ಬೋದು, ಕಾಲ್ ಸೆಂಟರ್ಸ್ ಆಗಿರ್ಬೋದು, ಏನಪ್ಪ ಅಂದ್ರೆ ಅವರ ಸರ್ವಿಸಸ್ಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ಸಹಿತ ಬೇರೆ ಬೇರೆ ಕ್ಲೈಂಟ್ಗಳಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದು ಸಹಿತ ಏನಪ್ಪ ಅಂದ್ರೆ ಸರ್ವಿಸ್ ಸೆಕ್ಟರ್ ಗ್ರೋ ಆಗಲಿಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಫ್ ಮಾರ್ಕೆಟ್ಸ್. During the last few decades, the wholesaler and retailer population has grown in the country. So urban India has become the cluster of wholesaling and retailing business. ಸೊ ಏನಪ್ಪ ಅಂದ್ರೆ ಭಾರತದಲ್ಲಿ ಹೋಲ್ಸೇಲ್ ಬಿಸ್ನೆಸ್ ಮತ್ತು ರಿಟೇಲ್ ಬಿಸ್ನೆಸ್ ಏನಪ್ಪ ಅಂದ್ರೆ ಭಾಳಷ್ಟು ಏನಪ್ಪ ಅಂದ್ರೆ ರ್ಯಾಪಿಡ್ ಆಗಿ ಗ್ರೋತ್ ಆಗಿದೆ. ಸೊ ಇನ್ ಸೆಮಿ ಅರ್ಬನ್ ಏರಿಯಾಸ್ ಏನಪ್ಪ ಅಂದ್ರೆ ರಿಟೇಲಿಂಗ್ ಹ್ಯಾಸ್ ಸ್ಪ್ರೆಡ್ ಟು nooks and corners of the streets in the rural areas. Retail business is significantly present in that. ಸೊ ಅರ್ಬನ್ ಏರಿಯಾದಾಗ ಏನಪ್ಪ ಅಂದ್ರೆ ಹೋಲ್ಸೇಲಿಂಗ್ ಮತ್ತು ರಿಟೇಲಿಂಗ್ ಎರಡೂ ಇದಾದ್ರೆ ಸೆಮಿ ಅರ್ಬನ್ ಏರಿಯಾಸ್
ಸೊ ಅಲ್ಲಿ ಏನಪ್ಪ ಅಂದ್ರೆ ರಿಟೇಲಿಂಗ್ ಅನ್ನೋದು ಬಹಳಷ್ಟು ಏನಪ್ಪ ಅಂದ್ರೆ ಕಾರ್ನರ್ಗಳಿಗೆ ಸಹಿತಪ್ಪ ಅಂದ್ರೆ ಪ್ರತಿಯೊಂದು ಏರಿಯಾದಲ್ಲಿ ಸಹಿತ ಏನಪ್ಪ ಅಂದ್ರೆ ನಮ್ಮ ರಿಟೇಲ್ ಶಾಪ್ಗಳನ್ನ ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ಇವು ಸಹಿತ ಏನಪ್ಪ ಅಂದ್ರೆ ಮಾರ್ಕೆಟ್ಗಳು ಡೆವಲಪ್ ಆಗೋದ್ರಿಂದ ಸರ್ವಿಸ್ ಸೆಕ್ಟರ್ಗೆ ಭಾಳಷ್ಟು ಏನಪ್ಪ ಅಂದ್ರೆ ಸ್ಕೋಪ್ ಇದೆ ಮತ್ತು ಭಾಳಷ್ಟು ಗ್ರೋತ್ ಆಗಿದೆ. ಆರನೇದು ಏನಪ್ಪ ಅಂದ್ರೆ ಮಾರ್ಕೆಟ್ ಓರಿಯೆಂಟೇಷನ್. ದ ಚೇಂಜಿಂಗ್ ಕಾಂಪಿಟೇಟಿವ್ ಸಿಚುವೇಶನ್ ಆ್ಯಂಡ್ ಡಿಮ್ಯಾಂಡ್ ಸಪ್ಲೈ ಪೊಸಿಷನ್ ಹ್ಯಾಸ್ ಫೋರ್ಸ್ ದ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಟು ಶಿಫ್ಟ್ ದೇರ್ ಫಿಲಾಸಫಿ ಫ್ರಮ್ ಪ್ರೊಡಕ್ಷನ್ ಓರಿಯೆಂಟೇಷನ್ ಟು ಮಾರ್ಕೆಟ್ ಓರಿಯೆಂಟೇಷನ್. ಸೊ ಈಗಿರುವಂಥ ಏನಪ್ಪ ಅಂದ್ರೆ ಚೇಂಜಿಂಗ್ ಕಾಂಪಿಟೇಟಿವ್ ಸಿಚುವೇಶನ್, ಪ್ರತಿಯೊಬ್ಬ ಪ್ರತಿಸ್ಪರ್ಧಿಗಳಾಗಿರೋದು ಪ್ರತಿಯೊಬ್ಬ ಏನಪ್ಪ ಅಂದ್ರೆ ಪ್ರೊಡ್ಯೂಸರು ಸಹಿತ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರಪ್ಪ ಅಂದ್ರೆ ಕಸ್ಟಮರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಮೊದಲು ಪ್ರೊಡಕ್ಷನ್ ಬೇಸ್ಡ್ ಏನಪ್ಪ ಅಂದ್ರೆ ಮಾರ್ಕೆಟಿಂಗ್ ಇತ್ತು, ಈಗ ಮಾರ್ಕೆಟ್ ಓರಿಯೆಂಟೆಡ್ ಏನಪ್ಪ ಅಂದ್ರೆ ಫಿಲಾಸಫಿ ಇರುತ್ತೆ. ಸೊ market is a service function that has been added in the organization. ನೋಡ್ರಿ, ಮಾರ್ಕೆಟ್ ಹ್ಯಾಸ್ ಫೋರ್ಸ್ಡ್ ದ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಟು ಹ್ಯಾವ್ ಮಾರ್ಕೆಟಿಂಗ್ ರಿಸರ್ಚ್ ಆಗಿರೋದು, ಅಕೌಂಟಿಂಗ್ ಆಗಿರೋದು, ಆಡಿಟಿಂಗ್ ಆಗಿರೋದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರೋದು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿರೋದು ಮತ್ತು ಮಾರ್ಕೆಟಿಂಗ್ ರಿಸರ್ಚ್ ಡಿವಿಷನ್. ಮೊದಲು ಏನಪ್ಪ ಅಂದ್ರೆ ಒಂದು ಕಂಪ್ನಿ ಅಂದಾಗ ಇವು ಯಾವ ಡಿವಿಷನ್ಗಳು ಇರ್ತಿದ್ದಿಲ್ಲ, ಕೇವಲ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಅಷ್ಟೇ ಮಾತ್ರ ಅದಕ್ಕೆ ಏನಪ್ಪ ಅಂದ್ರೆ ಸೀಮಿತವಾಗಿರ್ತಿತ್ತು. ಕೇವಲ ರಾ ಮೆಟೀರಿಯಲ್ಗಳನ್ನ ಪರ್ಚೇಸ್ ಮಾಡೋದು ಮತ್ತು ಅದನ್ನ ಏನಪ್ಪ ಅಂದ್ರೆ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡೋದು ಅಷ್ಟಕ್ಕೆ ಕನ್ಫೈನ್ ಆಗಿರ್ತಿತ್ತು. ಬಟ್ ಈಗ ಹಂಗಿಲ್ಲ. ಹೆಂಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೆಂಗಪ್ಪ ಅಂದ್ರೆ ಬಹಳಷ್ಟು ಡಿಪಾರ್ಟ್ಮೆಂಟ್ಗಳನ್ನು ಆ್ಯಡ್ ಮಾಡಿದೆ. ಅಕೌಂಟಿಂಗ್ ಆಗಿರ್ಬೋದು, ಆಡಿಟಿಂಗ್ ಆಗಿರ್ಬೋದು, ಮಾರ್ಕೆಟಿಂಗ್ ರಿಸರ್ಚ್ ಆಗಿರ್ಬೋದು, ಇವೆಲ್ಲ ಸೇವೆಗಳು ಸಹಿತ ಏನಪ್ಪ ಅಂದ್ರೆ ಅದ್ರ ಜೊತೆಗೆ ಗ್ರೋ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಹೆಲ್ತ್ ಕೇರ್ ಕಾನ್ಸಿಯಸ್ನೆಸ್. ಪ್ರತಿಯೊಬ್ಬ ಪ್ರಜೆನೂ ಏನಪ್ಪ ಅಂದ್ರೆ ಹೆಲ್ತ್ ಬಗ್ಗೆ ಬಹಳಷ್ಟು ಕಾನ್ಸಿಯಸ್ನೆಸ್ ಆಗಿದೆ. ಸೊ ನೀವು ನೋಡ್ತಾ ಇರಬೇಕು, ಪ್ರತಿಯೊಬ್ಬ ಪ್ರಜೆನೂ ಏನಪ್ಪ ಅಂದ್ರೆ ಮೊದಲು ಹೆಲ್ತ್ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತಿದ್ದಿಲ್ಲ. ಸೊ ಈಗ ಹಂಗಿಲ್ಲ. ಇನ್ ಇಂಡಿಯಾ ದ ಹೆಲ್ತ್ ಕೇರ್ ಮಾರ್ಕೆಟ್ ಹ್ಯಾಸ್ ಗ್ರೋನ್ ಸಬ್ಸ್ಟ್ಯಾನ್ಸಿಯಲಿ. ಮೊದಲೇ ಕಂಪೇರ್ ಮಾಡಿದಾಗ ಈಗ ಏನಪ್ಪ ಅಂದರೆ ಹೆಲ್ತ್ ಕೇರ್ ಮಾರ್ಕೆಟ್ ಬಹಳಷ್ಟು ಏನಪ್ಪ ಅಂದ್ರೆ ಸಬ್ಸ್ಟ್ಯಾನ್ಸಿಯಲಿ ಗ್ರೋತ್ ಆಗಿದೆ, ಬಹಳಷ್ಟು ಜಾಸ್ತಿ ಏನಪ್ಪ ಅಂದ್ರೆ ಗ್ರೋತ್ ಆಗಿದೆ. ದ ಇನ್ಕ್ರೀಸ್ಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಅ ರಿಸಲ್ಟ್ ಆಫ್ ಕಾನ್ಷಿಯಸ್ನೆಸ್ ಆಫ್ ದಿ ಪೀಪಲ್ ರಿಗಾರ್ಡಿಂಗ್ ದಿ ಹೆಲ್ತ್ ಇಶ್ಯೂಸ್. ಮೊದಲಿಗೆ ಹೆಂಗಪ್ಪ ಅಂದರೆ ಮನುಷ್ಯ ಯಾವಾಗ ಸಾಯ್ತಾನೆ ಅನ್ನೋದು ಗ್ಯಾರಂಟಿ ಇರ್ತಿದ್ದಿಲ್ಲ. ಯಾವಾಗ 1950s, 60s, 1970s, 80s ಅಪ್ ಟು 2000 ತನಕ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡಿಯನ್ದು ಏನಪ್ಪ ಅಂದ್ರೆ ಬಹಳಷ್ಟು ಕಡಿಮೆ ಇರ್ತಿತ್ತು. ಈಗೇನಪ್ಪ ಅಂದ್ರೆ ಹಾಸ್ಪಿಟ್ಲ್ಗಳಾಗಿರ್ಬೋದು, ಹೆಲ್ತ್ ಕೇರ್ ಸರ್ವಿಸಸ್ ಆಗಿರ್ಬೋದು ಏನಪ್ಪ ಅಂದ್ರೆ ಭಾಳಷ್ಟು ಇಂಪ್ರೂವ್ ಆಗಿರೋದ್ರಿಂದ ಸ್ವಲ್ಪ ಏನಪ್ಪ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಭಾಳಷ್ಟು ಜಾಸ್ತಿ ಆಗಿದೆ. ದ ಗ್ರೋತ್ ಆಫ್ ಫಿಟ್ನೆಸ್ ಕ್ಲಬ್ಸ್, ಡಯಾಗ್ನೋಸ್ಟಿಕ್ ಸೆಂಟರ್ಸು. ಫಿಟ್ನೆಸ್ ಕ್ಲಬ್ ಅಂದರೆ ಜಿಮ್ ಆಗಿರ್ಬೋದು, ಸೊ ಏರೋಬಿಕ್ ಸೆಂಟರ್ ಆಗಿರ್ಬೋದು, ಡಯಾಗ್ನೋಸ್ಟಿಕ್ ಸೆಂಟರ್, ಮೀಡಿಯಾ ಕೌನ್ಸಿಲಿಂಗ್ ಮತ್ತು ಮೆಡಿಕಲ್ ಕೌನ್ಸಿಲಿಂಗ್ ಮತ್ತು ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಸೈಟ್ಸ್ ಆರ್ ರಿಫ್ಲೆಕ್ಷನ್ಸ್ ಆಫ್ ದಿ ಗ್ರೋವಿಂಗ್ ಡಿಮ್ಯಾಂಡ್ ಫಾರ್ ಹೆಲ್ತ್ ಕೇರ್ ಸರ್ವಿಸಸ್. ಸೊ ಈ ರೀತಿಯಾಗಿರುವಂಥ ಫಿಟ್ನೆಸ್ ಕ್ಲಬ್ ಆಗಿರ್ಬೋದು, ಜಿಮ್ಸ್ ಆಗಿರ್ಬೋದು, ಅಥವಾ ಏರೋಬಿಕ್ ಸೆಂಟರ್ ಆಗಿರ್ಬೋದು, ಯೋಗ ಸೆಂಟರ್ ಆಗಿರ್ಬೋದು. ಸೊ ಆಮೇಲೆ ಏನಾದರೂ ಒಂದು ಕಾಯಿಲೆ ಆದರೆ ಅದಕ್ಕೆ ಏನಪ್ಪ ಅಂದ್ರೆ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇದೆ, ಮೆಡಿಕಲ್ ಕೌನ್ಸಿಲಿಂಗ್ ಇದೆ ಮತ್ತು ಹೆಲ್ತ್ ರಿಲೇಟೆಡ್ ಏನಪ್ಪ ಅಂದ್ರೆ ಇನ್ಫಾರ್ಮೇಷನ್ ಸೈಟ್ಸ್ಗಳಿವೆ. ಇವೆಲ್ಲ ಏನಪ್ಪ ಅಂದ್ರೆ ಇದರ ರಿಫ್ಲೆಕ್ಷನ್ಪ್ಪ ಅಂದ್ರೆ ಹೆಲ್ತ್ ಸರ್ವಿಸ್ಗಳ ಬಗ್ಗೆ ಏನಪ್ಪ ಅಂದ್ರೆ ಕಾನ್ಸಿಯಸ್ನೆಸ್ಗಳ ಏನಪ್ಪ ಅಂದ್ರೆ ಒಂದು ರಿಫ್ಲೆಕ್ಷನ್ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಎಕನಾಮಿಕ್ ಲಿಬರಲೈಸೇಷನ್. ಸೊ 1991ರಲ್ಲಿ ಏನಪ್ಪ ಅಂದ್ರೆ ದೇಶದ ಆರ್ಥಿಕತೆಯಲ್ಲಿ ಬಹಳಷ್ಟು ಚೇಂಜ್ಗಳನ್ನು ತಂದರು. ಸೊ ದ ಎಕನಾಮಿಕ್ ಲಿಬರಲೈಸೇಷನ್ ಆಫ್ ದಿ 1991 has brought the many changes in the Indian scenario. With the disinvestment and privatization policies of the state-owned monopolies in the many services areas came to an end. Multinationals were permitted to enter in the Indian market. ಸೊ ಇದೇನು ಹೇಳ್ತಪ್ಪ ಅಂದ್ರೆ ಪ್ರೈವೇಟೈಸೇಷನ್ ಪಾಲಿಸಿ ಮತ್ತು ಆಮೇಲೆ ಮೊನೋಪೊಲಿ ರಿಲೇಟೆಡ್ ಪಾಲಿಸೀಸ್ಗಳು ಬಹಳಷ್ಟು ಚೇಂಜ್ ಆಗಿರೋದ್ರಿಂದ, ಆಮೇಲೆ ಡಿಸ್ಇನ್ವೆಸ್ಟ್ಮೆಂಟ್, ಗೌರ್ಮೆಂಟ್ ಏನಪ್ಪ ಅಂದ್ರೆ ಇಂಡಸ್ಟ್ರಿಗಳನ್ನು ಅಲ್ಲಿರುವಂಥ ಹೂಡಿಕೆಗಳನ್ನ ಹಿಂತೆಗೆದುಕೊಳ್ಳೋದಾಗಿರ್ಬೋದು, ಲಿಬ್ರಲೈಸ್ಡ್ ಎಕನಾಮಿ ಆಗಿರ್ಬೋದು. ಈ ರೀತಿಯಾಗಿರೋದ್ರಿಂದ ಏನಪ್ಪ ಅಂದ್ರೆ ಬಹಳಷ್ಟಪ್ಪ ಅಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಏನಪ್ಪ ಅಂದ್ರೆ ದೇಶದಲ್ಲಿ ಎಂಟ್ರಿ ಆಗಿದ್ದರು. ಸೊ ಲಿಬರಲ್ ಲೆಂಡಿಂಗ್ ಪಾಲಿಸೀಸ್ ಆ್ಯಂಡ್ ಲೋವರ್ ಇಂಟ್ರೆಸ್ಟ್ ರೇಟ್ಸ್ ಮೋಟಿವೇಟೆಡ್ ಮೆನಿ ಪೀಪಲ್ ಟು ಬಿಕಮ್ ಸೆಲ್ಫ್ ಎಂಪ್ಲಾಯ್ಡ್. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ಲಿಬರಲ್ ಲೆಂಡಿಂಗ್ ಪಾಲಿಸೀಸ್, ಬ್ಯಾಂಕ್ಗಳು ಉದಾರವಾಗಿರುವಂಥ ಏನಪ್ಪ ಅಂದ್ರೆ ಲೆಂಡಿಂಗ್ ಪಾಲಿಸೀಸ್ ಅಥವಾ ಏನಪ್ಪ ಅಂದ್ರೆ ಸಾಲ ಕೊಡುವಂಥ ನೀತಿಗಳು, ಆಮೇಲೆ ಇಂಟ್ರೆಸ್ಟ್ ರೇಟ್ ಬಹಳಷ್ಟು ಕಡಿಮೆ ಇರೋದ್ರಿಂದ ಬಹಳಷ್ಟು ಜನ ಏನಪ್ಪ ಅಂದ್ರೆ ಸ್ವಂತ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿ ತಾನೇ ಉದ್ಯೋಗಗಳನ್ನ ಕೈಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋದು. ಇದು ಸಹಿತ ಏನಪ್ಪ ಅಂದ್ರೆ ಸರ್ವಿಸ್ ಸೆಕ್ಟರ್ ಗ್ರೋ ಆಗಲಿಕ್ಕೆ ಒಂದು ಕಾರಣ ಆಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್. ಸೊ ಇಂಡಿಯಾ ಈಸ್ ಕನ್ಸಿಡರ್ಡ್ ಟು ಬಿ ಅ ಪೊಟೆನ್ಷಿಯಲ್ ಸೋರ್ಸ್ ಫಾರ್ ಸರ್ವಿಸಸ್. ಮೊದಲು ಏನಪ್ಪ ಅಂದ್ರೆ ಭಾರತದಾಗ ಬರೀ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಷ್ಟೇ ಇತ್ತು. ಹೀಗಾಗಿ ಏನಪ್ಪ ಅಂದ್ರೆ
ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಿದ್ವಿ, ಬಟ್ ಈಗ ಹಂಗಿಲ್ಲ. ಭಾರತದಾಗಿರುವಂಥ ಸರ್ವಿಸ್ ಸೆಕ್ಟರ್ಗೆ ಎಕ್ಸ್ಪೋರ್ಟ್ ಪೊಟೆನ್ಷಿಯಲಿಟಿ ಅಂತ ಏನು ಕರಿತೀವಿ, ರಫ್ತು ಅವಕಾಶಗಳು ಬಹಳಷ್ಟಿದೆ. ಸೊ ಯಾವ್ಯಾವ ಇದಪ್ಪ ಅಂದ್ರೆ ದೇರ್ ಆರ್ ನಂಬರ್ ಆಫ್ ಸರ್ವಿಸಸ್ ದ್ಯಾಟ್ ಇಂಡಿಯಾ ಆಫರ್ಸ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಲೈಕ್ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಡೇಟಾ ಸರ್ವಿಸಸ್ ಆಗಿರ್ಬೋದು, ಅಕೌಂಟಿಂಗ್ ಸರ್ವಿಸಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಲೇಬರ್ ಸರ್ವಿಸಸ್ ಆಗಿರ್ಬೋದು, ಡಿಸೈನಿಂಗ್ ಸರ್ವಿಸಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಸರ್ವಿಸಸ್ ಆಗಿರ್ಬೋದು, ಸಾಫ್ಟ್ವೇರ್ ಸರ್ವಿಸ್ ಆಗಿರ್ಬೋದು ಮತ್ತು ಟೂರಿಸಮ್. ಈ ರೀತಿಯಾಗಿ ಏನಪ್ಪ ಅಂದ್ರೆ ಎಲ್ಲ ಸರ್ವಿಸ್ಗಳು ಏನಪ್ಪ ಅಂದ್ರೆ ಅಥವಾ ಸೇವಾ ವಲಯದಲ್ಲಿ ಭಾರತದ ಸೇವಾ ವಲಯಕ್ಕೆ ಭಾಳಷ್ಟು ಏನಪ್ಪ ಅಂದ್ರೆ ರಫ್ತಿಗೆ ಏನಪ್ಪ ಅಂದ್ರೆ ಭಾಳಷ್ಟು ಏನಪ್ಪ ಅಂದ್ರೆ ಅವಕಾಶಗಳಿವೆ. ಇದು ಸಹಿತ ಏನಪ್ಪ ಅಂದ್ರೆ ಸೇವಾ ವಲಯದ ಏನಪ್ಪ ಅಂದ್ರೆ ಬೆಳೀಲಿಕ್ಕೆ ಒಂದು ಕಾರಣ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸರ್ವಿಸ್ ಟ್ಯಾಕ್ಸ್. ದ ಗ್ರೋತ್ ಇನ್ ಸರ್ವಿಸ್ ಸೆಕ್ಟರ್ ಅಟ್ರಾಕ್ಟೆಡ್ ದಿ ಅಟೆನ್ಷನ್ ಆಫ್ ಗೌರ್ಮೆಂಟ್ ಆಸ್ ದಿ ಟ್ಯಾಕ್ಸ್ ಜನರೇಟಿಂಗ್ ಸೋರ್ಸ್. ಇದು ಸಹಿತ ಏನಪ್ಪ ಅಂದ್ರೆ ಗ್ರೋವಿಂಗ್ ಸರ್ವಿಸ್ ಸೆಕ್ಟರ್ ಏನಪ್ಪ ಅಂದ್ರೆ ಒಂದು ದೇಶಕ್ಕೆ ಏನಪ್ಪ ಅಂದ್ರೆ ಆದಾಯ, ಗೌರ್ಮೆಂಟಿಗೆ ಒಂದು ಆದಾಯದ ಮೂಲವಾಗಿದೆ. Over the years, the number of services bought under the service tax has increased. Service tax levied on hotel and restaurants, transport, storage ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಫೈನಾನ್ಷಿಯಲ್ ಸರ್ವಿಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಸರ್ವಿಸ್ ಆಗಿರ್ಬೋದು, ಸೋಷಿಯಲ್ ಆ್ಯಂಡ್ ಪರ್ಸನಲ್ ಸರ್ವಿಸ್ ಆಗಿರ್ಬೋದು, ಇವೆಲ್ಲಗಳನ್ನ ಏನು ಮಾಡ್ರಪ್ಪ ಅಂದ್ರೆ ಸರ್ವಿಸ್ ಟ್ಯಾಕ್ಸ್ನ ಅಂಡರ್ ತಂದರು. ಈಗೇನು ಮಾಡಿದ್ರಪ್ಪ ಅಂದ್ರೆ ಸರ್ವಿಸ್ ಟ್ಯಾಕ್ಸ್ನ ತೆಗೆದಾಕಿ ಏನು ಮಾಡ್ರಿ, ಈಗ GSTನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ನ 2017ರಿಂದ. ಸೊ ಹೀಗಾಗಿ ಅವೆಲ್ಲವುಗಳು ಏನಪ್ಪ ಅಂದ್ರೆ ಸರ್ವಿಸ್ ಟ್ಯಾಕ್ಸ್ನಲ್ಲಿ ಬರ್ತಾ ಇವೆ. ಸೊ ಇಷ್ಟೆಲ್ಲ ಕಾರಣಗಳು ಏನಪ್ಪ ಅಂದ್ರೆ ಇಂಡಿಯನ್ ಸರ್ವಿಸ್ ಸೆಕ್ಟರ್ ಏನಪ್ಪ ಅಂದ್ರೆ ಗ್ರೋ ಆಗಲಿಕ್ಕೆ ಒಂದು ಪ್ರಮುಖವಾದ ಕಾರಣವಾಗಿದೆ.